ಪ್ರವಾಸಿಗರ ಸ್ವರ್ಗವಾದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಅಂತ ತೆರಳಿದ್ದ ಭಾರತೀಯ ಪ್ರವಾಸಿಗರ ಮೇಲೆ ಪಾಪಿ ಪಾಕ್ ಪ್ರಚೋದಿತ ಉಗ್ರರು ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಹೇಡಿತನದ ದಾಳಿ ನಡೆಸಿದರು. ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿತ್ತು. ಭಾರತದ ಗಡಿ ನುಸುಳಿ ಬಂದಂತಹ ಉಗ್ರರು ಪ್ರವಾಸಿಗರ ಮೇಲೆ ಧರ್ಮ ಕೇಳಿ ಗುಂಡಿಕ್ಕಿ ಕೊಂದಂತಹ ಹೀನ ಕೃತ್ಯಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕು ಅಂತ ಭಾರತ ಸಿದ್ಧವಾಗಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮೇ 7ರ ರಾತ್ರಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮಿಸೈಲ್ ದಾಳಿ ಮಾಡುವ ಮೂಲಕ ಉಗ್ರರ ಅಡಗುತಾಣವನ್ನ ಧ್ವಂಸ ಮಾಡಿತು. ಇದರಿಂದ ಅಂಡು ಸುಟ್ಟ ಬೆಕ್ಕಿನಂತಾಗಿದ್ದ ಪಾಕಿಸ್ತಾನ ಗಡಿಯಲ್ಲಿ ಅಪ್ರಚೋದಿತ ದಾಳಿ ಮಾಡುವ ಮೂಲಕ ಕೆಚ್ಚೆದೆಯ ಭಾರತೀಯ ಯೋಧರನ್ನ ಕೆಣಕಿತ್ತು. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಭಾರತದ ರಕ್ಷಣಾ ಪಡೆ ಯುದ್ಧ ಮಾಡೇ ತೀರುತ್ತೇವೆ ಎಂಬ ದೃಢ ನಿಲುವಿನಿಂದ ಪಾಕ್ನಲ್ಲಿ ಅಡಗಿ ಕುಳಿತಿದ್ದ ಉಗ್ರರ ಅಡಗು ತಾಣಗಳ ಮೇಲೆ ಮತ್ತಷ್ಟು ದಾಳಿ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿತ್ತು. ಅದಾದ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದಾಗ್ಯೂ ನಮ್ಮ ವೀರ ಯೋಧರಿಗೆ ಶ್ರೇಯಸ್ಸಾಗಲಿ ಅಂತ ದೇಶದಾದ್ಯಂತ ಪೂಜೆ ನಡೆಯುತ್ತಲೇ ಇದೆ. ಅದರಂತೆ ಗುಬ್ಬಿಯ ಪವಾಡ ಪುರುಷ ಶ್ರೀ ಗೋಸಲ ಚಿನ್ನಬಸವೇಶ್ವರ ಸ್ವಾಮಿಯಲ್ಲೂ ಪೂಜೆ ಸಲ್ಲಿಸಿ ಬೇಡಿಕೊಳ್ಳಲಾಯಿತು. ನಮ್ಮ ವೀರ ಯೋಧರಿಗೆ ಸುರಕ್ಷತೆ ದೊರೆಯಲೆಂದು ಜನರ ಧ್ವನಿಯಾದ ಅಮೋಕ್ ಟಿವಿ ಹಾಗೂ ರಾಕ್ ಲೈನ್ ಪತ್ರಿಕೆ ಬಳಗದ ವತಿಯಿಂದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಪವಾಡ ಪುರುಷ ಶ್ರೀ ಗೋಸಲ ಚಿನ್ನಬಸವೇಶ್ವರ ಸ್ವಾಮಿಯ ಮೊರೆ ಹೋಗಿದ್ವು. ತಾಲೂಕಿನ ಸನ್ಮಾನ್ಯ ಮಾಜಿ ಸೈನಿಕರೇ ಹಾಗೂ ಇಲ್ಲಿ ಸೇರಿರುವಂತಹ ನಾಗರಿಕರೇ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ಗೊತ್ತಂಗೆ ಈ ದೇಶದಲ್ಲಿ ಏನು ನಡೆದಿದ್ದು ಗೊತ್ತಿದೆ. ನಮ್ಮ ಅನಾಗರಿಕ ಅಂತ 24 ಜನನ ಪಾಕಿಸ್ತಾನ ಕೊಂದು ನಮಗೆ ಒಂದು ಚಾಲೆಂಜ್ ಕೊಟ್ಟಿತ್ತು. ಆ ಚಾಲೆಂಜ್ ನಾವು ಸ್ವೀಕಾರ ಮಾಡಿ ಅವರಿಗೆ ಅದಕ್ಕಿಂತ 10 ಪಟ್ಟು ಅವ್ರನ್ನ ಸದೆ ಬಡಿದವರಿಗೆ ಪಾಠ ಕಲಿಸಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಮೇನ್ ನಿಮ್ಮ ನಾಗರಿಕರ ಸಪೋರ್ಟು. ನೀವು ನಮಗೆ ಈ ಹುಮ್ಮಸ್ಸು ಕೊಟ್ಟರೆ ನಾವು ಎಲ್ಲಿ ಬೇಕಾದ್ರೆ ಹೋಗೋಕ್ಕೂ ರೆಡಿ ಇರ್ತೀವಿ. ಸೈನಿಕ ನಮಗೆ ಯಾವುದೇ ಟೈಮ್ ಇಲ್ಲ, ಏನೂ ಇಲ್ಲ. ರಾತ್ರಿಯಲ್ಲಿ ಹಗಲೊತ್ತಲ್ಲಿ ಊಟ ಇರಲಿ, ಊಟ ಇಲ್ಲದೇ ಇರಲಿ, ನಮಗೆ ನಮ್ಮ ಟಾರ್ಗೆಟ್ ಫಸ್ಟು. हम ये नहीं तगड़े नಮಗೆ ಒಂದು ಚಾಲೆಂಜ್ ಅಂತ ಆಟಿದ್ದು ನಾವು ತಾತ್ಯದ पाकिस्तान ने हमारा पास चैलेंज किया तो हम उसका भी जवाबी कार्रवाई दिया है
तो इसे अभी पाकिस्तान के खिलाफ काम करने के लिए अगर नागरिक यानी पब्लिक का ऐसे साथ और सहयोग मिलेगा तो हम उसके साथ आराम से ईजी उसका क्या डिस्ट्रॉय कर सकते हैं। तो फौज में ऐसे होता कि जो अपना सब मेन सबसे पहले आपने बोल दिया तो टैक्स है, टैक्स मेन सबसे पहले नेशन को सेव करना, तभी अपना राइज को कंप्लीट कर सकते हैं। ನಮ್ಮ ನಾಗರಿಕರಾದಂತಹ 28 ಜನಗಳನ್ನು ಹತ್ಯೆ ಮಾಡಿದಂತಹ ಉಗ್ರವಾದಿಗಳಿಗೆ ಪ್ರತ್ಯಾಸ್ತ್ರವಾಗಿ ರಿಯಾಕ್ಷನ್ ಕೊಟ್ಟಿದ್ದು ಆಪರೇಷನ್ ಸಿಂಧೂರ್. ಅದು ಆಪರೇಷನ್ ಸಿಂಧೂರ್ ನಮ್ಮ ಭಾರತೀಯ ಸೇನೆಯ ಇಬ್ಬರು ಮಹಿಳಾ ಅಧಿಕಾರಿಗಳ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ವಿಶೇಷತೆ. ಯಾಕೆಂದರೆ ನಮ್ಮ ಮಾತೆಯಂದಿರ ಸಿಂಧೂರವನ್ನು ಅಳಿಸಿದಂಥವರಿಗೆ ಅದೇ ಮಹಿಳೆ ಮಾತೆಯಂದಿರು ಇಬ್ಬರು ಸೇನಾ ಅಧಿಕಾರಿಗಳು ಅವರಿಂದಲೇ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಅಂದರೆ ನಮ್ಮ ಭಾರತದ ಸೇನೆಯ ಶಕ್ತಿ ಎಷ್ಟಿದೆ ಅಂತ ಈ ಶತ್ರು ದೇಶಕ್ಕೆ ಗೊತ್ತಾಗಬೇಕು. ಯಾಕೆಂದರೆ ಮಹಿಳೆಯರೇ ಇಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಇನ್ನು ಯುವಕರು ಎದ್ದು ನಿಂತಾಗ ಪಾಕಿಸ್ತಾನ ಕೇವಲ 24 ಗಂಟೆಗಳಲ್ಲಿ ಬೂದಿ ಆಗೋದ್ರಲ್ಲಿ ಸಂಶಯವಿಲ್ಲ. ಆದರೆ ಮಧ್ಯದಲ್ಲಿ ಯುದ್ಧ ನಿಂತೋಯ್ತು. ಆ ಸೀಸ್ ಫೈರ್ ಏನಕ್ಕಾಯಿತು ಅನ್ನೋದು ಗೊತ್ತಿಲ್ಲ. 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂಥ ಅಮಾಯಕ ಭಾರತೀಯರ ಮೇಲೆ ಹಲ್ಲೆ ಮತ್ತು ಅದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರ ನಮ್ಮ ಸೇನೆ ಪಾಕಿಸ್ತಾನವನ್ನು ಸಿಂಧೂರಿ ಕಾರ್ಯಾಚರಣೆ ಮುಖಾಂತರ ಬಗ್ಗಬಡಿದು ಈ ದೇಶದ ಸೈನ್ಯ ಮತ್ತು ದೇಶದ ಒಂದು ಬಲಾಢ್ಯವನ್ನು ತೋರೈತೆ. ಅದೇ ರೀತಿ ಈ ದೇಶಕ್ಕೆ ಭಾರತ ದೇಶಕ್ಕೆ ಗೌರವ ಬಂದಿರೋದು ನಮ್ಮ ಭಾರತದ ಸೇನೆ ಮತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ ರೈತರು. ಇವತ್ತು ಇಡೀ 170% ರೈತರು ಈ ದೇಶಕ್ಕೆ ಎಲ್ರಿಗೂ ಸಹ ಹೊಟ್ಟೆ ತುಂಬ ಅನ್ನ ಬೆಳೆದು ದೇಶವನ್ನು ಸಂರಕ್ಷಣೆ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಯೋಧರಿಗೆ ಒಳ್ಳೆಯದಾಗಲಿ, ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ, ನಮ್ಮನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಒಳ್ಳೆಯದಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ನಮ್ಮ ಹೆಣ್ಣು ಮಕ್ಕಳ ಮುಂದೆನೆ ಈ ದೇಶದ ನಾಗರಿಕರನ್ನ ಅಂತಹ ಘೋರವಾಗಿ ಅವರು ಹತ್ಯೆ ಮಾಡಿರುವಂಥ ವಿರುದ್ಧ ಕೇವಲ 23 ನಿಮಿಷದಲ್ಲಿ ಇಡೀ ಪಾಕಿಸ್ತಾನ ಅಳ್ಳಾಡೋಗ್ಬೇಕು. ಇಡೀ ಪಾಕಿಸ್ತಾನ ಇನ್ನು 10 ವರ್ಷ ಆದರೂ ಕೂಡ ಅವರು ಮೇಲೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮಟ್ಟಕ್ಕೆ ದಾಳಿಯನ್ನು ಮಾಡುವಂಥ ಪಾಕಿಸ್ತಾನ ನಮ್ಮ ದೇಶದ ಸೈನಿಕರಿಗೆ ಪ್ರಪ್ರಥಮ ಬಾರಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮ್ಮ ದೇಶದ ಸೈನಿಕರ ಆ ಒಂದು ಸ್ಥೈರ್ಯ ಮತ್ತೆ ಏನು ಈ ಒಂದು ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಬಂದು ಏನು ಪೂಜೆ ಮಾಡಿಸ್ತಾ ಇದ್ದೀವಿ, ಎಲ್ಲ ನಮ್ಮ ದೇಶದ ಸೈನಿಕರಿಗೆ ನೈತಿಕವಾಗಿ ಹೆಚ್ಚಿನ ಬಲ ಕೊಡಬೇಕು, ದೇವರ ಶಕ್ತಿ ಕೊಡಬೇಕು. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಭಯೋತ್ಪಾದಕರಾಗಲಿ ಅಥವಾ ಪಾಕಿಸ್ತಾನ ಆಗಲಿ ನಮ್ಮ ವಿರುದ್ಧ ತಲೆ ಎತ್ತು ಕೂಡ ನೋಡದೇ ಇರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ ಈಗಾಗಲೇ ನಾವು ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಸೈನಿಕರಿಗಾಗಿ ತುಮಕೂರಿನ ನಾಗರಿಕರು ಎಲ್ಲನೂ ಸೇರಿ ಒಂದು ಪೂಜೆಯನ್ನು ಮಾಡಿ ಆ ದೇವರವರಿಗೆ ಎಲ್ಲ ಥರದಂಥ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತ ಪೂಜೆ ಮಾಡಿಸಿದ್ದೀವಿ. ಈಗ 2ನೇ ಬಾರಿ ನಮ್ಮ ಈ ಒಂದು ಗುಬ್ಬಿಯ ನಮ್ಮ ರಂಗನಾಥ್ ಅವರು, ನಮ್ಮ ಚಾನಲ್ನ ರಂಗನಾಥ್ ಅವರು ಸಂಪೂರ್ಣ ಈ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮೆಲ್ಲ ಮಾಜಿ ಸೈನಿಕರಿಗೆ, ರೈತ ಸಂಘದವರಿಗೆ, ನಾಗರಿಕ ಬಂಧುಗಳಿಗೆ, ಮತ್ತೆ ಇಲ್ಲಿ ಒಂದು ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರುಗಳಿಗೆ, ಮತ್ತೆ ಗುಬ್ಬಿಯ ಎಲ್ಲರಿಗೂ ಕೂಡ, ಮತ್ತೆ ನಮ್ಮ ಕುಮಾರಣ್ಣವರು ಬಂದಿದ್ದಾರೆ, ನಮ್ಮ BO ನನ್ನ ಕ್ಲಾಸ್ಮೇಟ್ ಅವರು, ಹಾಗೆ ಮತ್ತೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯಲ್ಲಿ ಸೇವೆಯನ್ನು ಸಂದಾಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ತಾಯಂದಿರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವರು ಯೋಗೀಶ್ ಅಂತ ನನ್ನ ಆತ್ಮೀಯ ಸ್ನೇಹಿತರು. ಇವರ ಹುಟ್ಟೂರು ಹಾಸನ. ಭಯೋತ್ಪಾದಕರ ವಿರುದ್ಧ ಹೋರಾಟದಲ್ಲಿ 6 ಬಾರಿ ಭಯೋತ್ಪಾದಕರ ಎದುರು ಬದುರು ನಿಂತು ಹೋರಾಟವನ್ನು ಮಾಡಿದಂಥ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿನ ಇರುವಂಥ ಆರ್ಮಿ ಬೇಸನ್ನು ಹೊಡೆದಾಕಿದ ಸಂದೇಶ ಏನು ಕೊಟ್ಟಿದೆ ಅಂದರೆ ಇದು ಒಂದು ಓಪನ್ ಎಚ್ಚರಿಕೆ ಈ ಪಾಕಿಸ್ತಾನಕ್ಕೆ. ಯಾಕಂದರೆ ಈ ಪಾಕಿಸ್ತಾನ ವಿರುದ್ಧವಾಗಿ ನಮ್ಮ ಸೈನಿಕರು ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿರುವಂಥ 140 ಕೋಟಿ ಜನ ಏನಿದ್ದಾರೆ ಅವರೆಲ್ಲರೂ ನಮ್ಮ ಭಾರತೀಯ ಸೈನ್ಯ ಜೊತೆ ಇದ್ದಾರೆ. ಇದೇ ರೀತಿ ಏನಾದರೂ ಮತ್ತೆ ಪಾಕಿಸ್ತಾನ ಏನಾದರೂ ಕೆಣಕೋದು ಇಲ್ಲಿ ಬರುವಂಥದ್ದು ನಮ್ಮ ಸೈನಿಕರಾಗಲಿ ಇಲ್ಲಿ ಅಮಾಯಕರಾಗಲಿ ಏನಾದರೂ ಕೆಣಕೋನೋ ಕೆಲಸ ಮಾಡಿದ್ರೆ ಈ ಸೈನಿಕರ ಜೊತೆಯಲ್ಲಿ ನಮ್ಮ ರೈತರು ಮತ್ತು ನಮ್ಮ ದೇಶದ ಪ್ರತಿಯೊಬ್ಬರ ಮುಸಲ್ಮಾನ, ಹಿಂದೂ, ಕ್ರೈಸ್ತ ಎಲ್ಲರೂ ಸೇರಿ ಈ ಪಾಕಿಸ್ತಾನ ಅನ್ನೋ ಒಂದು ದೇಶನ ವರ್ಲ್ಡ್ ಮ್ಯಾಪ್ ಇಂದಾನೆ ತೆಗೆದಾಕುವಂತ ಎಚ್ಚರ ಅಂತ ನಾನು ಇಲ್ಲಿಂದ ಕೊಡ್ತಾ ಇದ್ದೀನಿ. ಒಟ್ಟಾರೆ ಸಮಯ ಸಂದರ್ಭ ಯಾವುದೇ ಆಗಲಿ ನಮಗಾಗಿ ದೇಶ ಕಾಯುವ ವೀರ ಯೋಧರ ರಕ್ಷಣೆಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರ ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕಾಗಿದೆ. ದೇಶದ ಸಮಗ್ರತೆ ಹಾಗೂ ಸಾರ್ವಭೌಮತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಭಾರತೀಯರಾದ ನಾವು ದೇಶಕ್ಕಾಗಿ ಎಂತಹ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿದ್ದೇವೆ ಎಂಬ ಸಂದೇಶವನ್ನ ರವಾನಿಸಲಾಗಿದೆ. ನಮ್ಮಿಂದ ದೇಶ ಅಲ್ಲ,
ದೇಶಕ್ಕಾಗಿ ನಾವು ಎಂಬ ಧ್ಯೇಯ ಮಂತ್ರದೊಂದಿಗೆ ನಾವೆಲ್ಲರೂ ಮುನ್ನುಗ್ಗೋಣ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.